ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಿರಯ ಅನ್ನೋ ಒಂದು ವೆಬ್ ಸೀರೀಸ್ ನ ನೋಡೋಕೋಣ ಬನ್ನಿ. ಲೈಫ್ ಅನ್ನೋ ಜರ್ನಿಯಲ್ಲಿ ಗಂಡನಿಗೆ ಹೆಂಡತಿ ಗಂಡ ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು. ಅದನ್ನ ಬಿಟ್ಟು ನೀನ್ ನನಗೆ ಅಡಿಯಾಳು, ನೀನ್ ಇರೋದೇ ಅದಕ್ಕೆ, ನೀನ್ ಸೇವೆ ಮಾಡ್ಕೊಂಡಿರು, ಈ ರೀತಿ ಮಾತುಗಳೆಲ್ಲ ಇಬ್ಬರಲ್ಲಿ ಒಬ್ಬರ ಬಾಯಲ್ಲಿ ಬಂದ್ರು ಆ ಸಂಸಾರ ಅಲ್ಲಿಗೆ ನಿಂತೋಗುತ್ತೆ. ಇವತ್ತು ನಾವು ನೋಡಕ್ ಹೋಗ್ತಿರೋ ಒಂದು ವೆಬ್ ಸೀರೀಸ್ ಕೂಡ ಅಂತದೇ ಒಂದು ಸ್ಟೋರಿ ಆಗಿದೆ. ಮತ್ತೆ ಯಾಕೆ ತಡ, ಬನ್ನಿ ಸ್ಟೋರಿ ಕಡೆ ಹೋಗೋಣ. ಈ ಸ್ಟೋರಿ ಸ್ಟಾರ್ಟಿಂಗ್ ಬಂದ್ರೆ ಲಕ್ನೋದಲ್ಲಿ ವಾಸ ಮಾಡ್ತಿರೋ ಅಂತ ರಮರ್ ಅನ್ನೋ ಫ್ಯಾಮಿಲಿ ತೋರಿಸ್ತಾರೆ. ಆ ಮನೆಯ ಹಿರಿಯ ಸೊಸೆ ಕಮಲೇಶ್ ಅಂದ್ರೆ ಯಾರೋ ಹುಡುಗ ಅಲ್ಲ, ಲೇಡಿನೇ. ನಾವ್ ಇವ್ರನ್ನ ಕಮಲಾ ಅಂತಾನೆ ಕರೆಯೋಣ. ಇವ್ರ ಮಗಳಾದ ಪಿಂಕಿ ಹೊರಗಡೆ ಆಟಾಡ್ತಾ ಇದ್ರೆ ಯಾರೋ ಜೋರ ಕಿರ್ಚಾಡ ಸೌಂಡ್ ಕೇಳಿಸುತ್ತೆ. ಹತ್ರ ನೋಡಿದಂತ ಪಿಂಕಿಗೆ ಅವ್ರ ಚಿಕ್ಕಪ್ಪನ ಯಾರೋ ಹೊಡಿತಿರೋದು ಕಾಣುತ್ತೆ. ಈ ವಿಚಾರನ ಪಿಂಕಿ ಅವ್ರ ಅಮ್ಮದ ಕಮಲಾ ಹತ್ರ ಬಂದ್ ಹೇಳ್ತಾಳೆ. ಕಮಲಾ ಅವ್ರಿಗೆ ಇಷ್ಟ ಸಾಕಾಗಿತ್ತು. ಅಲ್ಲಿರೋದು ಯಾರು ಏನು ಎತ್ತ ಅಂತ ನೋಡಿದ್ರೆ ಬಂದು ತನ್ನ ಮೈದುನಾದ ಅರುಣ್ ಬಿಡಿಸಿ ರಿಟರ್ನ್ ಅವ್ರಿಗೆ ಕೂಡ ಶುರು ಮಾಡ್ತಾರೆ. ಕಮಲಾ ಅವರು ಹೊಡೆಯುವಂತ ಏಟುಗಳಿಗೆ ಅರುಣ್ ಮೇಲೆ ಅಟ್ಯಾಕ್ ಮಾಡಿದಂತವರೆಲ್ಲ ಹಣ್ಣುಗೈ ನೀರ್ಗಾಯ ಹೋಗ್ತಾರೆ. ಈ ಜಗಳ ಅಂತೂ ಅರುಣ್ ಅವ್ರ ತಂದೆ ಆದಂತ ಸುಕುಮಾರ್ ಬರೋರ್ಗು ನಡೆಯುತ್ತೆ. ಸುಕುಮಾರ್ ಅವರು ಬಂದಿದ್ ನೋಡಿದಂತ ಕಮಲಾ ಆ ಜಗಳ ಅಲ್ಲಿಗೆ ನಿಲ್ಲಿಸಿ ಮನೆ ಒಳಗಡೆ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಕುಮಾರ್ ಅರುಣ್ ಮತ್ತೆ ಕಮಲನ್ ಕರೆದು ಹೀಗೆ ಹೇಳಕ್ ಶುರು ಮಾಡ್ತಾನೆ. ಕಮಲಾ, ನೀನ್ ಅವ್ರಿಗೆ ಹಾಗೆಲ್ಲ ಹೊಡೆದಲ್ಲ, ಇದ್ರಲ್ಲಿ ತಪ್ಪು ಅರುಣ್ದ ಅಥವಾ ಅವ್ರದಂತ ಕೇಳ್ಕೊಂಡು ಹೊಡೆದ ತಪ್ಪು ಸರಿ ಯಾರ್ದೊಂದು ತಿಳಿದಿರೋ ಹೊಡಿಯೋದು ತಪ್ಪಲ್ವಾ ಅಂತ ಹೇಳ್ತಾರೆ. ಇದಕ್ಕೆ ಆನ್ಸರ್ ಕೊಡುವಂತ ಕಮಲಾ, ನಮ್ಮ ಅರುಣ್ ಏನೋ ಒಳ್ಳೆನೆ, ಒಂದೇನು ತಪ್ಪೇ ಇರಲ್ಲ ಅಂತ ಹೇಳ್ತಾರೆ. ಈಗ ಸ್ಟೋರಿ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಕಮಲಾ ಆ ಮನೆ ದೊಡ್ಡ ಸೊಸೆಯಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿ ಅವಳೇ ತಗೊಂಡಿರ್ತಾಳೆ. ಕಮಲಾ ಅವರು ಡಿಗ್ರಿ ತಗೊಂಡ ಮೊದಲನೇ ಅವ್ರ ಮದುವೆ ಆಗಿರುತ್ತೆ. ಈಗ ಕಮಲಾ ಅವ್ರಿಗೆ ಬೇರೆ ದಾರಿ ಇಲ್ಲ. ಈಗ ತನ್ನ ಮನೆ, ಗಂಡ, ಮಕ್ಕಳು ಇವ್ರನ್ನ ಸಂತೋಷವಾಗಿಡೋದೇ ಅವಳ ಕೆಲಸ ಆಗಿರುತ್ತೆ. ಕಮಲಾ ಅವ್ರ ಮಾವ ಸುಕುಮಾರ್ ಲಕ್ನೋದಲ್ಲಿ ದೊಡ್ಡ ಕವಿ ಆಗಿರ್ತಾರೆ. ಕವಿ ಅಂದ್ರೆ ಗೊತ್ತಲ್ಲ, ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಅಂತೂ ಇದ್ದೇ ಇರುತ್ತೆ. ಮತ್ತೆ ಕಮಲಾ ಅವರ ಗಂಡ ವಿನಯ್, ಇವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ಕಮಲಾ ಅವ್ರಿಗೆ ಇವ್ರನ್ನ ಕಂಡ್ರೆ ತುಂಬಾನೇ ಪ್ರೀತಿ. ಆದ್ರೂ ಕೂಡ ಕಮಲಾ ಮೇಲೆ ಒಂದು ದೂರ ಇದೆ. ಅದೇನಂದ್ರೆ ಇವಳು ಬರೀ ಒಂದು ಹೆಣ್ಮಗು ಆಗಿದೆ, ಗಂಡ್ಮಗು ಆಗಿಲ್ಲ ಅಂತ. ಆದ್ರೆ ಕಮಲಾ ಅವರು ಅರುಣೇ ತನ್ನ ಮಗನ್ ತರ ಸಾಕಿರ್ತಾರೆ. ಸೈಡ್ ಅಲ್ಲೇ ಕೂತಿದ್ದಾರಲ್ಲ, ಇವರೇ ಕಮಲಾ ಅವರ ಅಜ್ಜಿ. ಇವ್ರು ಮಾತಾಡೋದು ತುಂಬಾನೇ ಕಡಿಮೆ. ಈಗ ಮದುವೆ ಏಜಿಗೆ ಬಂದಿರುವಂತ ಅರುಣ್ಗೆ ಹೆಣ್ಣೋಣ ಅಂತ ಇಡೀ ಫ್ಯಾಮಿಲಿನೇ ಹೊರಟು ನಿಂತಿದೆ. ಇವರೆಲ್ಲರೂ ಹುಡುಗಿ ನೋಡಕಂತ ಬಂದಾಗ ಅಲ್ಲೇ ರೆಡಿಯಾಗಿ ನಿಂತಿರುವಂತ ಪೂಜಾನ ನಮಗೆ ತೋರಿಸ್ತಾರೆ. ಈ ಪೂಜೆಯಿಂದನೇ ಸ್ಟೋರಿ ಮುಂದೆ ಬೇರೆ ರೂಪನೇ ಪಡಿತಾ ಹೋಗುತ್ತೆ. ಆದ್ರೆ ಈ ಪೂಜಾ ಹಾಡೋದನ್ನ ಕೇಳಿ ಮನೇಲಿ ಇರೋರೆಲ್ಲರೂ ಒಪ್ಕೊಂತಾರೆ. ಕಮಲಾ ಅವ್ರನ್ನ ಒಬ್ಬರನ್ನ ಬಿಟ್ಟು ಪೂಜಾ ಕಮಲಾಗಿಂತ ಜಾಸ್ತಿ ಓದಿದ್ದಾರೆ. ಮೇಲಾಗಿ ಇಂಗ್ಲಿಷ್ ಅಲ್ಲಿ ಹಾಡು ಆಡ್ತಾರೆ. ಇದನ್ನೆಲ್ಲ ಯೋಚನೆ ಮಾಡಿದಂತ ಕಮಲಾ ಪೂಜಾ ಹಾಕಿದ ಬಟ್ಟೆ ಕಡೆ ಗಮನ ಹರಿಸ್ತಾಳೆ. ಈ ಸೀನ್ ಆದ್ಮೇಲೆ ಕಮಲಾಗಿ ಪೂಜಾ ಕಂಡ್ರೆ ಅಷ್ಟಕ್ಕಷ್ಟೇ ಆಗಿರುತ್ತೆ. ಈಗ ಹೆಣ್ಣೋಣ ಶಾಸ್ತ್ರ ಮುಗಿದ್ಮೇಲೆ ಎಲ್ಲರೂ ಒಂದ್ ಕಡೆ ನಿಂತಿದ್ರೆ ಕಮಲಾ ಹಾಗೂ ಅರುಣ್ ಬೇರೆ ಕಡೆ ನಿಂತಿರ್ತಾರೆ. ಅಂದ್ರೆ ಅರುಣ್ ಕಣ್ಣು ಪೂಜಾ ಮೇಲೆ ಇರುತ್ತೆ. ಆಗ ಅರುಣ್ ಅವ್ರ ಅತ್ತಿಗೆ ಹೇಳ್ತಾನೆ, ನನಗೆ ಪೂಜಾ ತುಂಬಾ ಇಷ್ಟ ಆಗಿದೆ, ನಾನು ಒಳ್ಳೆ ಮದುವೆಗೆ ದಯವಿಟ್ಟು ಒಪ್ಕೊಳ್ಳಿ ಅಂತ. ಇವನ್ ಮಾತಿಗೆ ಕೇಳಿದಂತ ಕಮಲಾ ಈ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ಇದಾಗಿ ಸ್ವಲ್ಪ ದಿನ ಆದ್ಮೇಲೆ ನಿಶ್ಚಿತಾರ್ಥ ಕೂಡ ಆಗುತ್ತೆ. ಇದೆಲ್ಲ ಆದ್ಮೇಲೆ ಕಮಲಾಗೆ ತಲೆಯಲ್ಲಿ ಒಂದೇ ಒಂದು ಯೋಚನೆ ಉಳಿದಿರುತ್ತೆ. ಅದೇನಂದ್ರೆ ಈ ಪೂಜಾ ನನಗಿಂತ ಜಾಸ್ತಿ ಓದಿದ್ದಾಳೆ, ಈ ಮನೆಗೆ ಅವಳು ಬಂದ್ರೆ ನನಗಿಂತ ಗೌರವ ಜಾಸ್ತಿ ಅವಳಿಗೆ ಸಿಗುತ್ತೆ ಅಂತ. ಈಗ ಈ ಸೀನ್ ಇಲ್ಲಿಗೆ ಕಟ್ ಆಗಿ ಕಮಲಾಗ ಅವರ ಅತ್ತೆ ಎಲ್ಲೋ ಹೋಗೋದನ್ನ ನಾವು ನೋಡ್ತೀವಿ. ಅವ್ರು ಹೋಗ್ತಿದ್ದ ದಾರಿಯಲ್ಲಿ ತುಂಬಾನೇ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಏನು ಎತ್ತಂತ ಇವರು ನೋಡಕ್ ಹೋದಾಗ ಅಲ್ಲೊಂದು ದೊಡ್ಡ ಪ್ರತಿಭಟನೆ ನಡೀತಾ ಇರುತ್ತೆ. ಈ ಪ್ರತಿಭಟನೆ ನೋಡಕಂತ ಕಮಲಾ ಆಟೋದಿಂದ ಕೆಳಗೆ ಇಳಿತಾಳೆ. ಈ ಪ್ರತಿಭಟನೆ ನಡುವೆ ಪೂಜಾನೆ ಮೇನೆ ನಿಂತಿರೋದು ಕಮಲಾ ಕಣ್ಣಿಗೆ ಕಾಣುತ್ತೆ. ಇದನ್ನೆಲ್ಲ ನೋಡಿದಂತ ಕಮಲಾಗೆ ಬೇರೆ ತರನೇ ಡೌಟ್ ಬರುತ್ತೆ. ಈ ಪೂಜಾ ಇಷ್ಟೇನ ಇನ್ನ ಬೇರೆ ಏನಾದ್ರೂ ಇರ್ಬೋದಾ ಅಂತ. ಅದೇ ಕ್ಷಣ ಪೂಜಾನ ಅವ್ರು ಬಂದಿದ್ದ ಆಟೋದಲ್ಲೇ ಕುಣಿಸ್ಕೊಂಡು ಅವ್ರ ಸ್ವಂತ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಯೊಳಗೆ ಬಂದ್ಮೇಲೆ ಪೂಜಾನ ಸೀದಾ ಕಿಚನ್ ಕರ್ಕೊಂಡೋಗಿ ನೀನು ಲೆಸ್ಬಿಯನ್ ಅಂತ ಹೇಳ್ತಾಳೆ. ಆಗ ನಗುತ್ತ ಪೂಜಾ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ಯಾಕೆ ನೀನ್ ಅಲ್ಲಿದ್ದೆ ಅಂತ ಕೇಳಿದಾಗ ಇಲ್ಲ, ಕೇವಲ ನಾನು ಸಪೋರ್ಟ್ ಮಾಡಕ್ ಅಷ್ಟೇ ಹೋಗಿದ್ದೆ ಅಂತ ಹೇಳ್ತಾಳೆ. ಇಷ್ಟ ಹೇಳಿದ್ರು ಕಮಲಾಗೆ ಪೂಜಾಳ ಮತ್ತು ಇಷ್ಟನೇ ಆಗೋದಿಲ್ಲ. ಹೆಣ್ಮಕ್ಳಾದ್ರೂ ಮನೇಲಿ ಇರ್ಬೇಕು, ಅವ್ರ ಸ್ಥಾನಮಾನ ಇದ್ರು ಮನೇಲಿ ಮಾತ್ರ. ಈ ರೀತಿ ಆಚೆಗಡೆ ಹೋಗಿ ಪ್ರತಿಭಟನೆ ಮಾಡೋದು ಹೆಣ್ಮಕ್ಳ ಲಕ್ಷಣ ಅಲ್ಲ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಪೂಜಾಗೆ ಈ ರೀತಿ ಮನಸ್ಥಿತಿ ಇಲ್ಲ, ಇದಕ್ಕೆ ತದ್ವಿರುದ್ಧ. ಈಗ ಕಮಲಾ ತನ್ನ ಮಾತನ್ನ ಪೂಜಾಗೆ ಅರ್ಥ ಮಾಡಿಸ್ಬೇಕು ಅಂದ್ಬಿಟ್ಟು ಒಂದು ನ್ಯೂಸ್ ಪೇಪರ್ ತಗೊಂಡು ಆ ಪೇಪರ್ ಅಲ್ಲಿ ಒಂದ್ ಸೈಡ್ ಗಂಡಸರಿಗೆ ಇನ್ನೊಂದ್ ಸೈಡ್ ಹೆಂಗಸರಿಗೆ ಅಂತ ಇದೆ ನೋಡು ಅಂತ ಹೇಳ್ತಾಳೆ. ಆದ್ರೆ ಪೂಜಾಗೆ ಇದ್ಯಾವುದು ಇಷ್ಟನೇ ಆಗೋದಿಲ್ಲ. ಬದಲಾಗಿ ಪೂಜಾ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ಇಡೀ ನಮ್ಮ ಸಮಾಜದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳೋದು ನಾವು ಅಡುಗೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟೇ ಮುಖ್ಯ ಅಂತ ಕೂಡ ಹೇಳ್ತಾಳೆ. ಇದಾದ್ಮೇಲೆ ಕಮಲಾಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆಗ ಕಮಲಾ ಪೂಜಾನ ತನ್ನ ಅತ್ತೆ ಹತ್ರ ಕರ್ಕೊಂಡೋಗಿ ನಮ್ಮ ಅತ್ತೆ ಪಾದಗಳು ಮುಟ್ಟಿ ಕ್ಷಮೆ ಕೇಳು ಅಂತ ಹೇಳ್ತಾಳೆ. ಈಗ ಪೂಜಾ ಅನ್ನೋ ಅಂತ ಹೇಳಕ್ ಶುರು ಮಾಡ್ತಾಳೆ. ಈ ಘಟನೆ ಆದ್ಮೇಲೆ ಕಮಲಾ ಪೂಜಾ ಹತ್ರ ಏನು ಮಾತಾಡೋದೇ ಇಲ್ಲ. ಬದಲಾಗಿ ಕಮಲಾ ಪೂಜಾ ಹತ್ರ ಇದ್ದಂತ ನಿಶ್ಚಿತಾರ್ಥ ಉಂಗುರನ ಬಲವಂತವಾಗಿ ಅವಳ ಕೈಯಿಂದ ಕಿತ್ಕೊಂತಾಳೆ. ಕಮಲಾ ಮಾಡಿ ಈ ಕೆಲಸದಿಂದ ಕಮಲಾದ ಎಂಟೈರ್ ಫ್ಯಾಮಿಲಿ ತುಂಬಾನೇ ಬೇಜಾರ್ ಮಾಡ್ಕೊಳುತ್ತೆ. ಎಲ್ಲರೂ ಅನ್ಕೊಂತಾರೆ ಕಮಲಾದ ಇದ್ರಲ್ಲಿ ತಪ್ಪು ಅಂತ. ಈಗ ಕಮಲಾ ಅವ್ರ ಮಾವ ಕಮಲಾ ಹತ್ರ ಮಾತಾಡಕ್ ಶುರು ಮಾಡ್ತಾರೆ. ನೀನ್ ಯಾಕೆ ಈ ರೀತಿ ಮಾಡ್ತೀಯ ಅಂತ. ಆಗ ಕಮಲಾಳ ಗಂಡ ಮಾತಾಡಕ್ ಶುರು ಮಾಡ್ತಾನೆ. ಅದೇನಂದ್ರೆ ಪೂಜಾ ಮತ್ತೆ ಕಮಲದು ಒಂದೇ ರೀತಿ ಮನಸ್ಥಿತಿ ಅಲ್ಲ. ಬದಲಾಗಿ ಪೂಜಾ ಡಿಗ್ರಿ ಕಂಪ್ಲೀಟ್ ಮಾಡಿದಾಳೆ, ಕಮಲಾ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಇದಕ್ಕೆ ಈ ರೀತಿ ಆಗಿದೆ. ಬಟ್ ಕಮಲಾ ಅವ್ರ ಮನೆಗೆ ಹೋಗಿ ಅವಳೇ ಕ್ಷಮೆ ಕೇಳ್ತಾಳೆ ಅಂತ ಹೇಳ್ತಾರೆ. ಆಗ ಕಮಲಾ ನಾನು ಯಾರ ಮನೆಗೂ ಹೋಗೋದಿಲ್ಲ, ಯಾರಾದ್ರೂ ಸ್ವಾರಿನೂ ಕೇಳೋದಿಲ್ಲ ಅಂತ ಹೇಳ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಪೂಜಾನೆ ಕಮಲಾ ಅವ್ರ ಮನೆಗೆ ಬರ್ತಾಳೆ. ಇದಾದ್ಮೇಲೆ ಪೂಜಾ ಮತ್ತೆ ಕಮಲಾ ಟೆರಸ್ ಮೇಲೆ ಮಾತಾಡಕ್ ಶುರು ಮಾಡ್ತಾರೆ. ಪೂಜಾ ಕೇಳ್ತಾಳೆ ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಅಂತ. ಈಗ ಕಮಲಾ ಮಾತಾಡಕ್ ಶುರು ಮಾಡ್ತಾಳೆ. ನಾನು ಅಟ್ಲೀಸ್ಟ್ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿಲ್ಲ, ಈ ಮನೇಲಿ ಒಂದು ಒಳ್ಳೆ ಸ್ಥಾನಮಾನ ಪಡೆದು ನಾನು 15 ವರ್ಷ ಕಷ್ಟಪಟ್ಟಿದ್ದೀನಿ, ಆದ್ರೆ ನೀನ್ ಬಂದು 15 ನಿಮಿಷಕ್ಕೆ ಎಲ್ಲರ ಮನಸ್ಸನ್ನು ಗೆದ್ದಿದೀಯ ಅಂತ ಹೇಳ್ತಾಳೆ. ಇದಾದ್ಮೇಲೆ ಕಮಲಾ ಅರುಣ್ನ ಬಗ್ಗೆ ಹೇಳಕ್ ಶುರು ಮಾಡ್ತಾಳೆ. ಅರುಣ ನಾನು ಸ್ವಂತ ಮಗನ್ ತರ ಸಾಕಿದ್ದೀನಿ, ನೀನ್ ಬಂದ್ಮೇಲೆ ಅವ್ನು ನನ್ನಿಂದ ದೂರ ಆಗ್ಬೋದು ಅಂತ ಹೇಳ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಕಮಲಾ ಕೂಡ ನಾನು ಮಾಡಿದ ತಪ್ಪು ಅನ್ಸುತ್ತೆ. ಆಗ ಕಮಲಾ ಕೂಡ ಸಾರಿ ಕೇಳ್ತಾಳೆ. ಈಗ ಪೂಜಾ ಆ ಪ್ರತಿಭಟನೆ ಏನಕ್ಕೆ ನಡೀತಿತ್ತು ಅಂತ ಹೇಳಿ ಕಮಲಾಗೆ ಅದನ್ನ ಅರ್ಥ ಮಾಡಿಸ್ತಾಳೆ. ಈಗ ಒಬ್ಬರ ಬಗ್ಗೆ ಒಬ್ರು ಅರ್ಥ ಮಾಡ್ಕೊಂಡಂತ ಇವರು ಅಲ್ಲೇ ರಾಜಿ ಆಗ್ತಾರೆ. ಇವರಿಬ್ರು ಒಪ್ಕೊಂಡ್ಮೇಲೆ ಇನ್ನೇನಿದೆ, ಎರಡು ಮನೆಯಲ್ಲೂ ಮದುವೆ ಸಂಭ್ರಮ ಶುರು ಆಗುತ್ತೆ. ಈಗ ಅರುಣ್ ಮತ್ತೆ ಪೂಜಾ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಶುರು ಮಾಡ್ತಾರೆ. ಹಾಗೆ ದಿನಗಳು ಕಳೀತಾ ಮದುವೆ ದಿನ ಕೂಡ ಬಂದ್ಬಿಡುತ್ತೆ. ಪೂಜಾಳಿಗೆ ಮದುವೆ ದಿನ ಹೆಲ್ತ್ ಇಶ್ಯೂ ಇರೋದನ್ನ ಎರಡು ಫ್ಯಾಮಿಲಿ ಅಬ್ಸರ್ವ್ ಮಾಡೋದಿಲ್ಲ. ಬದಲಾಗಿ ಪೂಜಾ ಫ್ರೆಂಡ್ ಸೋನಾ ಅವಳಿಗೆ ಹೆಲ್ತ್ ಇಶ್ಯೂ ಆಗಿದೆ ಅಂತ ಅರ್ಥ ಮಾಡ್ಕೊಂತಾಳೆ. ಹಾಗೆ ಅವಳೇ ಹೋಗಿ ಮೆಡಿಕಲ್ ಶಾಪ್ ಇಂದ ಅವಳಿಗೆ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಪೂಜಾಗೆ ಹೆಲ್ತ್ ಇಶ್ಯೂ ಸಾಲ್ವೇ ಆಗಿರೋದಿಲ್ಲ. ಈ ವಿಚಾರ ಮದುವೆ ಗಂಡದಂತ ಅರುಣ್ಗೆ ಗೊತ್ತೇ ಇರೋದಿಲ್ಲ. ಹಾಗೆ ಮದುವೆ ಕೂಡ ನಡೆದು
ಹೋಗುತ್ತೆ. ಈಗ ಕಮಲಗೂ ಕೂಡ ಪೂಜಾ ಈ ಮನೆ ಸೊಸೆಯಾಗಿ ಬಂದಿದ್ದು ತುಂಬಾನೇ ಖುಷಿ ಆಗುತ್ತೆ. ಇದೇ ಖುಷಿಗೆ ಆ ಫ್ಯಾಮಿಲಿಯಲ್ಲಿ ಸಿಂಗಿಂಗ್ ಡ್ಯಾನ್ಸಿಂಗ್ ಅಂತ ತುಂಬಾನೇ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಪೂಜೆಗೆ ಹೆಲ್ತ್ ಇಶ್ಯೂ ಇರೋದನ್ನ ಯಾರು ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ. ಅರುಣ್ ಅವ್ನ ರೂಮ್ ಹೋಗಿದ ತಕ್ಷಣ ಪೂಜಾ ಆಲ್ರೆಡಿ ಅಲ್ಲಿ ಮಲಗಿರೋದನ್ನ ನೋಡಿ ಇದಾದ್ಮೇಲೆ ಅರುಣ್ ಮಾತಾಡಕ್ಕೆ ಶುರು ಮಾಡ್ತಾನೆ. ಪೂಜಾ ಯಾಕೆ ಇಷ್ಟ ಬೇಗ ಮಲಗಿದ್ಯಾ, ಇವತ್ತು ಏನ್ ಸ್ಪೆಷಲ್ ಅಂತ ಗೊತ್ತಿರ್ತಾನೆ, ಇವತ್ತು ನಮ್ಮಿಬ್ಬರಿಗೂ ಫಸ್ಟ್ ನೈಟ್ ಎದ್ದೇಳು ಅಂತ ಹೇಳ್ತಾನೆ. ಇದಕ್ಕೆ ಆನ್ಸರ್ ಮಾಡಂತ ಪೂಜಾ ಇಲ್ಲ ನಂಗೆ ತುಂಬಾನೇ ಹೆಲ್ತ್ ಇಶ್ಯೂ ಆಗಿದೆ, ನಂಗೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾಳೆ. ಈ ಯಾವ ವಿಚಾರನು ಕಿವಿಗೆ ಹಾಕೊಳ್ತಿರಂತ ಅರುಣ್ ಪೂಜಾ ಮೇಲೆ ಮೃಗದ ತರ ಎರಗುತ್ತಾರೆ. ಆ ರಾತ್ರಿ ಪೂಜಾ ಮತ್ತೆ ಅರುಣ್ ಫಸ್ಟ್ ನೈಟ್ ಎಲ್ಲ ನಡೆಯೋದು ಬದಲಾಗಿ ಅರುಣ್ ಪೂಜಾನ ಫಿಸಿಕಲ್ ಆಗಿ ಅಬ್ಯೂಸ್ ಮಾಡಿರ್ತಾನೆ. ಪೂಜಾ ಇದಕ್ಕೆ ಎಷ್ಟೇ ಅಪೋಸ್ ಮಾಡೋದನ್ನು ಅರುಣ್ ಒಪ್ಪಿರೋದಿಲ್ಲ. ಇದಾದ್ಮೇಲೆ ಪೂಜಾ ತುಂಬಾನೇ ಅಳೋಕ್ ಶುರು ಮಾಡ್ತಾಳೆ. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಂತ ಅರುಣ್ ಅವ್ನ ಪಡ್ಕ ಅವ್ನು ಮಲ್ಕೊಂಡಿದ್ದೆ ಮಾಡ್ತಾನೆ. ಇಷ್ಟ ದಿನನು ಎಲ್ಲಾ ವಿಚಾರನು ಧೈರ್ಯವಾಗಿ ಮಾತಾಡಿದಂತ ಪೂಜಾ ಇವತ್ತು ಈ ಘಟನೆಯಿಂದ ತುಂಬಾನೇ ಭಯ ಬಿದ್ದೋಗ್ತಾಳೆ. ಈಗ ಅಳ್ತಾನೆ ಆಚೆ ಬಂದಂತ ಪೂಜಾ ಒಳಗಡೆ ಅರುಣ್ ಈ ರೀತಿ ನಂತರ ನಡ್ಕೊಂಡು ಅಂತ ಹೇಳಕ್ ಶುರು ಮಾಡ್ತಾಳೆ. ಆಗ ಅಲ್ಲಿದ್ದ ಯಂಗ್ಸ್ರೆಲ್ಲ ಈ ರೀತಿ ಹೇಳಕ್ ಶುರು ಮಾಡ್ತಾರೆ, ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಕಾಮನ್, ದಯವಿಟ್ಟು ನಿನ್ ರೂಮ್ ಒಳಗಡೆ ಹೋಗು ಅಂತ ಹೇಳ್ತಾರೆ. ಈ ಮಾತುಗಳಿಗೆ ರೆಸ್ಪಾನ್ಸ್ ಮಾಡಕ್ ಆಗದೆ ಪೂಜಾ ಸೀದಾ ಬಂದ ಅರುಣ್ ಮೇಲೆ ಮಲ್ಕೊಂತಾಳೆ. ಮತ್ತೆ ನಿದ್ದೆಯಿಂದ ಎದ್ದ ಅರುಣ್ ಅಳ್ತಿದ್ದ ಪೂಜಾ ಮೇಲೆ ಮತ್ತೆ ಅದೇ ರೀತಿ ಅಬ್ಯೂಸ್ ಮಾಡಕ್ ಶುರು ಮಾಡ್ತಾನೆ. ಸ್ಟೋರಿ ನೋಡ್ತಾರ ನಮ್ಗೇನು ತುಂಬಾನೇ ಬೇಜಾರಾಗುವಾಗ ಪ್ರತಿ ದಿನ ಇದೇ ರೀತಿ ಟಾರ್ಚರ್ ಅನುಭವಿಸುವಂತ ಪೂಜಾ ಅಂತ ಹುಡುಗಿರಿಗೆ ಎಷ್ಟು ಬೇಜಾರಾಗಿರ್ಬೇಡ. ಆದ್ರೆ ಅದೇ ಮನೆಯಲ್ಲಿ ವಿನಯ್ ಕಮಲನ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾ ಇರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಪೂಜಾ ಒಂದ್ ಹೊತ್ನಲ್ಲಿ ಎದ್ ಕೂತ್ಕೊಂತಾಳೆ. ಎದ್ ಕೂತ್ಕೊಂಡಂತ ಪೂಜಾ ಸ್ನಾನಕ್ಕಂತ ಹೋಗಿ ಅಲ್ಲೇ ಅಳಕ್ ಶುರು ಮಾಡ್ತಾಳೆ. ಯಾಕಂದ್ರೆ ಅವಳು ಕಂಡಿದ್ದಂತ ಕನ್ಸ್ಗಳೇ ಬೇರೆ, ಇಲ್ಲಿ ನಡೀತಾರದೇ ಬೇರೆ. ಬೆಳಿಗ್ಗೆ ಯಾರೊಂದಿಗೂ ಮಾತಾಡದೆ ಪೂಜಾ ಟೆರಸ್ ಮೇಲೆ ಒಬ್ಳು ನಿಂತು ಏನೋ ನೋಡ್ತಾ ಇರ್ತಾಳೆ. ಇದು ನೋಡಿದಂತ ಕಮಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೆ ಅಂತ ಕ್ವಶನ್ ಮಾಡ್ತಾಳೆ. ಕಮಲ ಹೀಗೆ ಕೇಳ್ತಿದ್ದಂಗೆ ಪೂಜಾ ರಾತ್ರಿ ಏನಾಯ್ತು ಅಂತ ಹೇಳಕ್ ಶುರು ಮಾಡ್ತಾಳೆ. ಈಗ ಸೀನ್ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಈಗ ಇವ್ರ ಮನೆಯಲ್ಲಿ ಹೊಸ ಸೊಸೆಯಿಂದ ಅಡಿಗೆ ಮಾಡಿಸುವಂತ ಫಂಕ್ಷನ್ ಮಾಡ್ತಾ ಇರ್ತಾರೆ. ಈ ಫಂಕ್ಷನ್ ಆಗ್ತಿದ್ದಂಗೆ ಕಮಲ ಪೂಜಾನ ತನ್ನ ತವ್ರ ಮನೆ ಕರ್ಕೊಂಡು ಹೋಗ್ತಾಳೆ. ಆಗ ಪೂಜಾ ಅವ್ರ ಅಮ್ಮ ಹತ್ರ ನಿನ್ನೆ ರಾತ್ರಿ ಏನಾಯ್ತು ಅಂತ ಎಲ್ಲ ಹೇಳಕ್ ಶುರು ಮಾಡ್ತಾಳೆ. ಇದನ್ನೆಲ್ಲ ಕೇಳಿದಂತ ಅವ್ರ ಅಮ್ಮ ಪೂಜೆಗೆ ಈಗ ಹೇಳಕ್ ಶುರು ಮಾಡ್ತಾರೆ. ಮದ್ವೆ ಆದ್ಮೇಲೆ ಇದೆಲ್ಲ ಕಾಮನ್, ನೀವು ಇದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ನಿನ್ ತಮ್ಮನು ಕೂಡ ಅವರೇ ಒಂದು ಕೆಲಸ ಕೂಡ ಕೊಡಿಸ್ತಾ ಇದ್ದಾರೆ, ಇದು ಅವ್ರ ಮಾತ್ರ ಉಪಕಾರ ಕೂಡ ತಾನೆ ಅಂತ ಹೇಳ್ತಾಳೆ. ಇದು ನಡುವೆ ಕಮಲಗೆ ವಿನಯ್ ಫೋನ್ ಮಾಡ್ಬಿಟ್ಟು ಇಷ್ಟು ಬೆಳಿಗ್ಗೆ ಎಲ್ಲೋಗಿದ್ದೀರಾ ಅಂತ ಕೇಳ್ತಾರೆ. ಆಗ ಕಮಲ ವಿನಯ್ಗೆ ಸುಳ್ಳು ಹೇಳ್ತಾ ನಾವೆಲ್ಲ ಹೊರಗಡೆ ಬಂದಿದೀವಿ, ಬರ್ತಾ ಇದೀವಿ ಅಂತ ಹೇಳ್ತಾರೆ. ಫೋನ್ ಕಾಲ್ ಕಟ್ ಮಾಡಿದ ಕಮಲ ಪೂಜಾನ ಅಲ್ಲಿಂದ ಕರ್ಕೊಂಡು ಹೋಗಕ್ ಶುರು ಮಾಡ್ತಾಳೆ. ಬೈಕ್ ಓಡಿಸ್ತಾ ಇದ್ದಂತ ಕಮಲಗೆ ಅರುಣ್ ಫೋನ್ ಮಾಡ್ತಾನೆ. ಆಗ ಫೋನ್ ಲೌಡ್ ಸ್ಪೀಕರ್ ಆಗಿದ್ದಂತ ಪೂಜಾ ಅರುಣ್ ಏನ್ ಹೇಳ್ತಾನೆ ಅಂತ ಕೇಳಿಸ್ಕೊಂತಾ ಇರ್ತಾಳೆ. ಆಗ ಅರುಣ್ ತನ್ನ ಅತ್ತಿಗೆಗೆ ನಮ್ಮ ಬ್ಯಾಗ್ ಗಳನ್ನ ಪ್ಯಾಕ್ ಮಾಡಿ ನಾವು ಹನಿಮೂನ್ ಹೋಗ್ಬೇಕು ಅಂತ ಹೇಳ್ತಾನೆ. ಬೈಕ್ ಹಿಂದೆನೆ ಕುತ್ಕೊಂಡು ಈ ವಿಚಾರ ಕೇಳಿಸ್ಕೊಂಡಂತ ಪೂಜಾ ಅಲ್ಲೇ ಭಯ ಬಿದ್ದೋಗ್ತಾಳೆ. ಈಗಾಗ್ಲೇ ಅವ್ನು ಕೊಡುವಂತ ಕಷ್ಟ ನೋಡಿದಂತ ಪೂಜಾ ಇನ್ನು ಹನಿಮೂನ್ ಅಂತಾನೆ ಹೋದ್ರೆ ಇನ್ನೇನ್ ಕೆಲಸ ಕೊಡ್ತಾನೆ ಅಂತ ಅನ್ಕೊಂತಾಳೆ. ಕ್ಷಣ ಕಮಲಾಗೆ ಬೈಕ್ ನಿಲ್ಸ ಕೇಳ್ತಾಳೆ. ಕಮಲ ಯಾಕೆ ಏನಾಯ್ತು ಅಂತ ಕೇಳಿದಾಗ ನನಗೆ ಅರ್ಜೆಂಟ್ ವಾಶ್ರೂಮ್ ಯೂಸ್ ಮಾಡ್ಬೇಕಾಗಿದೆ, ದಯವಿಟ್ಟು ಬೈಕ್ ನಿಲ್ಸಿ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ಹೋಗಿದ್ ಬರ್ತೀನಿ ಅಂತ ಹೇಳಿದ ಪೂಜಾ ಮತ್ತೆ ಬರೋದೇ ಇಲ್ಲ. ತುಂಬಾ ಹೊತ್ತಾದ್ರೂ ಪೂಜೆ ಬರ್ತಿದ್ದ ಕಾರಣ ಕಮಲ ಅವಳನ್ನ ಹುಡ್ಕೊಂಡು ಹೋಗ್ತಾಳೆ. ಬಟ್ ಎಷ್ಟೇ ಹುಡುಗರು ಪೂಜೆ ಸಿಗೋದೇ ಇಲ್ಲ. ಸುಸ್ತಾಗಿ ಕಮಲ ಮನೆ ಕಡೆ ಹೊರಡ್ತಾಳೆ. ಮನೆಗೆ ಒಬ್ಬಳೆ ಬಂದಂತ ಕಮಲನ ಎಲ್ಲರೂ ಕ್ವಶನ್ ಮಾಡಕ್ ಶುರು ಮಾಡ್ತಾರೆ, ಪೂಜೆ ಎಲ್ಲೋದು ಏನಾದ್ಲು ಅಂತ. ಆಗ ಕಮಲ ನಡೆದ ಘಟನೆ ಪೂರ್ತಿ ಹೇಳಕ್ ಶುರು ಮಾಡ್ತಾಳೆ. ಇದಾದ್ಮೇಲೆ ಪೂಜೆನ ಮನೇಲಿ ಇರೋರೆಲ್ಲ ಹೋಗಿ ಹುಡ್ಕಕ್ ಶುರು ಮಾಡ್ತಾರೆ. ಇಷ್ಟು ನಡುವೆ ಕಮಲ ಪೂಜೆಯ ಫ್ರೆಂಡ್ ಆದ ಸೋನಲ್ನ ಹುಡುಕಿರ್ತಾಳೆ. ಅವಳಿಗೂ ಅಷ್ಟೇ ನಡೆದ ಘಟನೆ ಪೂರ್ತಿ ಹೇಳಿ ಪೂಜೆ ಎಲ್ಲಿ ದಯವಿಟ್ಟು ಹುಡುಕೊಡು ಅಂತ ಕೇಳ್ತಾಳೆ. ಆಗ ಸೋನಾ ಒಂದು NGO ಗೆ ಕಮಲನ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಂದ ಪೂಜೆನ ತುಂಬಾ ಡೀಪ್ ಆಗಿ ಹುಡ್ಕಕ್ ಶುರು ಮಾಡ್ತಾರೆ. ಇದು ನಡುವೆ ಕಮಲ ಸೋನಲ್ನ ಇದು ಯಾವ ಸ್ಥಳ, ಇದ್ಯಾಕೆ ಹೀಗಿದೆ ಅಂತ ಕೇಳಕ್ ಶುರು ಮಾಡ್ತಾಳೆ. ಆಗ ಸೋನಾ ಕೆಲವು ಟೈಮ್ಗಳಲ್ಲಿ ಪೊಲೀಸರು ಕೂಡ ಸಹಾಯ ಮಾಡಕ್ ಆಗೋದಿಲ್ಲ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಈ ಸ್ಥಳದಲ್ಲಿ ಮಹಿಳೆಯರಿಗೆ ನ್ಯಾಯ ಮತ್ತೆ ಸಹಾಯ ಎರಡು ಸಿಗುತ್ತೆ ಅಂತ ಹೇಳ್ತಾಳೆ. ಅಷ್ಟಲ್ಲೇ ಒಂದು ಹುಡುಗಿ ಓಡ್ ಬಂದು ಪೂಜಾಳ ಬಗ್ಗೆ ಏನು ಡೇಟಾ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಹೇಗಾದ್ರೂ ಮಾಡಿ ಪೂಜಾನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಸೋನಲ್ ಮತ್ತೆ ಫೋನ್ ಮಾಡ್ತಾನೆ ಇರ್ತಾಳೆ. ಆಗ ಮನಸ್ಸು ಬದಲಾಯಿಸ್ಕೊಂಡಂತ ಪೂಜಾ ಸೋನಲ್ಗೆ ನಾನು ಇಲ್ಲಿಂದ ಅಂತ ಹೇಳ್ಬಿಡ್ತಾಳೆ. ಈಗ ಕಮಲ ಮತ್ತೆ ಸೋನಾ ಪೂಜೆ ಇದ್ದ ಕಡೆ ಬರ್ತಾರೆ. ಆ ಕಮಲನ ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಸೋನಾ ಪೂಜೆ ಇದ್ದ ಕಡೆ ಬರ್ತಾಳೆ. ಈಗ ಪೂಜೆ ಹತ್ರ ಬಂದಂತ ಸೋನಾ ಪೂಜೆಗೆ ಸಮಾಧಾನ ಮಾಡ್ತಾ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಶಕ್ತಿಯಾಗಿರ್ತಾಳೆ, ಅದ್ ನೀನ್ ಅರ್ಥ ಮಾಡ್ಕೋ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿನ್ನ ಅಕ್ಕ ಕಮಲ. ಇದಾದ್ಮೇಲೆ ಕಮಲ ಪೂಜಾ ಕಡೆ ಬರ್ತಾಳೆ. ಇದಾದ್ಮೇಲೆ ಕಮಲ ಸೋನಲ್ಗೆ ಥ್ಯಾಂಕ್ಸ್ ಹೇಳಿ ಪೂಜಾನ ಪ್ರೀತಿಯಿಂದ ಕರ್ಕೊಂಡು ಹೋಗಕ್ ಶುರು ಮಾಡ್ತಾಳೆ. ಈಗ ಕಮಲ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಅದೇನಂದ್ರೆ ಇವಳು ಮನೆ ಬಿಟ್ಟು ಹೋಗ್ಬೇಕಂತ ಯೋಚನೆ ಮಾಡಿದಾಳೆ ಅಂದ್ರೆ ಅದಕ್ಕೆ ಕಾರಣ ಏನಾಗಿರ್ಬೋದು. ಆಗ ಕಮಲ ನೋಡಿದಂತ ಪೂಜಾ ಅರುಣ್ ನನ್ನ ಹತ್ರ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಯಾವ ರೀತಿ ನಾನು ನಡೆಸ್ಕೊಂತಾನೆ ಅಂತ ಹೇಳಕ್ ಶುರು ಮಾಡ್ತಾಳೆ. ಇದನ್ನೆಲ್ಲ ಕೇಳಿದಂತ ಕಮಲಗೆ ತುಂಬಾನೇ ಕೋಪ ಬರಕ್ ಶುರು ಮಾಡುತ್ತೆ. ಆ ಕೋಪದಲ್ಲಿ ಕಮಲ ಪೂಜಾಳ ಕೆನೆಗೆ ಸರಿಯಾಗಿ ಒಂದ್ ಕೊಡ್ತಾಳೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ನಾನು ಅವ್ನು ಸಾಕಿದ್ದೀನಿ, ಅವನೇನೋ ಅಂತ ನನಗೆ ಗೊತ್ತಿದೆ. ಇವಳು ಬಂದಿನ 2 ದಿನ ಆಗಿಲ್ಲ, ಆಗ್ಲೇ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳಲ್ಲ ಅಂತ. ಸ್ವಲ್ಪ ಹೊತ್ತಿನ ನಂತರ ಪೂಜಾ ಮತ್ತೆ ಕಮಲ ಮನೆ ಕಡೆ ಬರ್ತಾರೆ. ಈಗ ತನ್ನ ಚಿಕ್ಕ ಸೊಸೆ ಹತ್ರ ಬಂದಂತ ಸುಕುಮಾರ್ ಈ ಮನೆಯಲ್ಲಿರುವಂತ ನಿಯಮಗಳು ಕಟ್ಟುಪಾಡುಗಳ ಬಗ್ಗೆ ಎಲ್ಲ ಶುರು ಮಾಡ್ತಾನೆ. ಹಾಗೇನೆ ಈ ಮನೆ ಗಲಾಟೆಗಳು ಈ ಮನೆ ಒಳಗಡೆ ಇರಬೇಕು, ಹೊರಗಡೆ ಹೋಗಂಗಿಲ್ಲ ಅಂತ ಕೂಡ ಹೇಳ್ತಾನೆ. ಯಾಕಂದ್ರೆ ಸುಕುಮಾರ್ ಲಕ್ನೋದಲ್ಲಿ ಒಂದು ದೊಡ್ಡ ಕವಿ. ಈ ವಿಚಾರಗಳೆಲ್ಲ ಹೊರಗಡೆ ಹೋದ್ರೆ ಸುಕುಮಾರ್ ಮರಿದೆ ಹೋದಂತ ಸುಕುಮಾರ್ ಭಾವನೆ. ಇದೆಲ್ಲ ಆದ್ಮೇಲೆ ಫ್ಯಾಮಿಲಿ ಎಲ್ಲ ಸೇರಿ ಇವರಿಬ್ಬರು ಹನಿಮೂನ್ ಕಳ್ಸಕ್ಕೆ ರೆಡಿ ಮಾಡ್ತಾರೆ. ಹನಿಮೂನ್ ಹೋಗ್ತಿದ್ದಂತ ಪೂಜಾಳ ಕಣ್ಣ ನೋಡಿದ ಕಮಲ ಪೂಜೆ ಹೇಳಿದ್ರಲ್ಲೂ ಸತ್ಯ ಇರ್ಬೋದು ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಆಗ ಕಮಲನ ಮಕ್ಕ ನೋಡ್ತಾ ಇದ್ದಂತ ಪೂಜಾ ಈ ಮನೇಲಿ ನನ್ಗೆ ಯಾರಾದ್ರೂ ಸಹಾಯ ಮಾಡುವುದು ಅಂದ್ರೆ ಕಮಲ ಅಕ್ಕ ಮಾತ್ರ ಸಹಾಯ ಮಾಡುವುದು ಅಂತ ಅನ್ಕೊಂತಾಳೆ. ಅವರಿಬ್ಬರು ಹನಿಮೂನ್ಗೆ ಕಳಿಸಿದಂತ ಕಮಲ ಪೂಜಾಳ ಫ್ರೆಂಡ್ ಆದ ಸೋನಲ್ನ ಹುಡ್ಕೊಂಡು ಬರ್ತಾಳೆ. ಅವಳಿಗೆ ಏನ್ ಮಾಹಿತಿ ಬೇಕಿದೆ ಅದ್ರ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂತಾಳೆ. ಹಾಗೇನೆ ಒಂದು NGO ಗೆ ಹೋದಂತ ಕಮಲ ತನಗಿದ್ದಂತ ಎಲ್ಲಾ ಡೌಟ್ ಗಳ ಬಗ್ಗೆ ಕೇಳಕ್ ಶುರು ಮಾಡ್ತಾಳೆ. ಕಮಲರ ಡೌಟ್ ಕೇಳಿದಂತ ಅವರು ಮದುವೆಗೆ ಮೊದಲು ಮತ್ತು ಮದುವೆಗೆ ನಂತರ ಇಬ್ಬರು ಒಪ್ಪಿಗೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಯಾರೊಬ್ರಿಗೂ ಒಪ್ಪಿಗೆ ಇಲ್ಲ ಅಂದ್ರೂ ಫಿಸಿಕಲ್ ಅಬ್ಯೂಸ್ ಆಗಿದೆ ಅಂತಂದ್ರೆ ಅದಕ್ಕೆ ರೇಪ್ ಅಂತಾನೆ ಕರೀತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಂಡಸರು ಅವ್ನು ಯಾವ ಫ್ಯಾಮಿಲಿಗೆ ಸೇರಿದನು, ಎಂತವನು, ಏನ್ ಕೆಲಸ ಮಾಡ್ತಾನೆ ಅದ್ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಸೀನ್ ಅರುಣ್ ಮತ್ತೆ ಪೂಜಾ ಕಡೆ ಶಿಫ್ಟ್ ಆಗುತ್ತೆ.
ಬಂದಿರೋದು ಅಮ್ಮನಿಗೆ ಇರ್ಬೋದು, ಬಟ್ ಪೂಜೆಗೆ ತುಂಬಾ ಭಯ ಇದ್ದೇ ಇರುತ್ತೆ. ಆದ್ರೂ ಪೂಜೆ ತನ್ನ ಸಮಾಧಾನ ಮಾಡ್ಕೊಂಡು ನಡೆದೆಲ್ಲ ಮರೆತು ಇಲ್ಲೇ ಚೆನ್ನಾಗಿರೋಣ ಅಂತಾನೆ ಹೇಳ್ತಾಳೆ. ಯಾಕಂದ್ರೆ ನಾನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ಲ, ಗಂಡ ಹೆಂಡತಿ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು, ಒಬ್ಬರನ್ನೊಬ್ಬ ಅರ್ಥ ಮಾಡ್ಕೋಬೇಕು ಅಂತ. ಅದೇ ರೀತಿ ಪೂಜಾ ಅರುಣ್ ಹೇಳಕ್ ಶುರು ಮಾಡ್ತಾಳೆ. ಈ ತರದ ಮಾತುಗಳು ಪೂಜಾ ಎಷ್ಟು ಹೇಳಿದ್ರು ಅದು ಅರುಣ್ ಕಿವಿಗೆ ಹೋಗೋದೇ ಇಲ್ಲ. ಇದ್ರ ಮಧ್ಯೆ ಕಮಲ ಬೇರೆ ನ್ಯೂಸ್ ಪೇಪರ್ ಓದ್ತಾ ನೋಡಿ ವಿನಯ್ ತುಂಬಾ ಖುಷಿ ಪಡ್ತಾನೆ. ಇಲ್ಲಿ ಅರುಣ್ ಮತ್ತೆ ಪೂಜಾ ಒಟ್ಟಿಗೆ ಸಮಯವನ್ನು ಕಳೀತಾ ಇದ್ದಾರೆ, ಬಟ್ ಪೂಜೆಗೆ ನೆಮ್ಮದಿ ಇಲ್ಲ. ಮತ್ತೆ ಈ ಕಡೆ ಕಮಲ ಮತ್ತೆ NGO ಹೋಗಿ ಮಹಿಳೆಯರು ಪರ್ಸನಲ್ ಗೆ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡಿದಾರೆ ಅಂತ ಕೇಳಕ್ ಶುರು ಮಾಡ್ತಾಳೆ. ಮತ್ತೆ ಮನೆಗೆ ಬಂದಂತ ಕಮಲ ಈಗ ಹೊರಗಡೆ ಎಲ್ಲ ಸುತ್ತಾಡಿದಂತ ಪೂಜೆ ಮತ್ತೆ ಅರುಣ್ ರೂಮ್ ಕಡೆ ಹೋಗ್ತಾರೆ. ರೂಮ್ ಬಂದಂತ ಪೂಜೆಗೆ ಮತ್ತದೇ ಭಯ, ಬಟ್ ಅರುಣ್ ಅವಳ ಮಾತು ಕೇಳೋದಿಲ್ಲ. ಅವ್ನಿಗೆ ಹೆಂಗ್ ಬೇಕು ಹಂಗೆ ಅವ್ಳು ಯೂಸ್ ಮಾಡ್ಕೊಂಡು ಶುರು ಮಾಡ್ತಾನೆ. ಇದಾದ್ಮೇಲೆ ಮತ್ತೊಂದಿನ ಅರುಣ್ ಮತ್ತೆ ಪೂಜಾ ಮತ್ತೆ ಹೊರಗಡೆ ಹೋಗಿರ್ತಾರೆ. ರೂಮ್ ಒಳಗೆ ಬಂದಂತ ಪೂಜಾ ಮತ್ತದೇ ನರ್ಕನ ಅನುಭವಿಸೋಕೆ ಇಷ್ಟಪಡದೆ ಸೀದಾ ಟಾಯ್ಲೆಟ್ ಒಳಗಡೆ ಹೋಗಿ ಡೋರ್ ಹಾಕೊಂತಾಳೆ. ಎಷ್ಟೇ ಹೊತ್ತಾದ್ರೂ ಆಚೆ ಬರ್ತಿದ್ದಾಗೆ ಪೂಜೆಗೆ ಕಾಯ್ತಿದ್ದ ಅರುಣ್ ಪೂಜಾ ಹತ್ರಗೆ ಹೋಗಕ್ ಶುರು ಮಾಡ್ತಾನೆ. ಬಟ್ ಒಳಗಡೆ ಡೋರ್ ಹಾಕೊಂಡಿದ್ದಂತ ಪೂಜಾ ಒಳಗಡೆ ಒಬ್ಳೆ ಅಳ್ತಾ ಇರ್ತಾಳೆ. ಈ ಕಡೆ ಅರುಣ್ ಕೇಳಿದಕ್ಕೆ ಪೂಜಾ ನನಗೀಗ ಪೀರಿಯಡ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾಳೆ. ಅವಳ ಈ ಮಾತಲ್ಲಿ ಕೇಳಿದಂತ ಅರುಣ್ ನಿಜವಾಗ್ಲೂ ಪೀರಿಯಡ್ಸ್ ಆಗಿದೆಯಾ ಅಥವಾ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾನೆ. ಅವನ ಈ ಮಾತಿಗೆ ಕೋಪಗೊಂಡಂತ ಪೂಜಾ ಅಲ್ಲೇ ಸೆಟಲ್ ಬಿದ್ದಂತ ಒಂದು ಬ್ಲೇಡ್ ಎತ್ತಿ ಕೈಯಲ್ಲಿ ಇಟ್ಕೊಳ್ತಾಳೆ. ಈ ಸೀನ್ ಇಲ್ಲಿಗೆ ಕಟ್ ಆಗಿ ನೆಕ್ಸ್ಟ್ ಡೇ ಪೂಜಾ ಲಕ್ನೋದಲ್ಲಿರುವಂತ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾಳೆ. ಯಾಕಂದ್ರೆ ಅವಳಿಗೆ ತುಂಬಾನೇ ಬ್ಲಡ್ ಆಗಿರುತ್ತೆ. ಅದಕ್ಕೋಸ್ಕರ ಅವಳನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬೇಕಾಗಿರುತ್ತೆ. ಈಗ ಅಲ್ಲಿಗೆ ಬಂದಂತ ಡಾಕ್ಟರ್ ಕಮಲಾಗಿ ಈಗ ಹೇಳಕ್ ಶುರು ಮಾಡ್ತಾರೆ. ಪೂಜೆಗೆ ಆಗಿರೋ ಬ್ಲಡ್ ಬ್ಲೀಡಿಂಗ್ ಪೀರಿಯಡ್ಸ್ ನಿಂದ ಅಲ್ಲ, ಬದಲಾಗಿ ಅವಳ ಪ್ರೈವೇಟ್ ಬಾಡಿಗೆ ಆಗಿರೋ ಗಾಯದಿಂದ ಕೂಡ ಒಂದು ಬ್ಲೇಡ್ ಇಂದ ಆಗಿದೆ ಅಂತ ಹೇಳ್ತಾರೆ. ಈ ಎಲ್ಲಾ ಮಾತು ಕೇಳಿದಂತ ಕಮಲಾಗೆ ಅಲ್ಲೇ ಭೂಮಿ ಕುಸ್ತಂಗ ಆಗೋಗುತ್ತೆ. ಯಾಕಂದ್ರೆ ಕಮಲಾ ಮೊದ್ಲಿಂದನೂ ಯಾವ್ದೇ ವಿಚಾರಕ್ಕೂ ತುಂಬಾನೇ ಭಯ ಬಿದ್ದೋಳಲ್ಲ. ಅಂತದ್ರಲ್ಲಿ ಕಮಲಾ ಫಸ್ಟ್ ಟೈಮ್ ಈ ರೀತಿ ಭಯ ಬೀಳಂಗಾಗಿರುತ್ತೆ. ಪೂಜೆ ಯಾಕೆ ಇಂತ ಸೀರಿಯಸ್ ಆಕ್ಷನ್ ತಗೊಂಡು ಅಂತ ಅವಳು ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಮೊದಲು ಕಮಲಾ ತನ್ನ ಫ್ಯಾಮಿಲಿನೆಲ್ಲ ರಿಟರ್ನ್ ಮನೆಗೆ ಕಳಿಸ್ತಾಳೆ. ಅದನ್ನು ಪೂಜಾ ಹತ್ರ ಹೋಗಿ ಇದೆಲ್ಲ ಹೇಗಾಯ್ತು ಅಂತ ಕೇಳಕ್ ಶುರು ಮಾಡ್ತಾಳೆ. ಆಗ ಪೂಜೆ ಹೇಳಕ್ ಶುರು ಮಾಡ್ತಾಳೆ, ಅವ್ರು ಮಾಡ್ತಿದ್ದ ಕೆಲಸಕ್ಕೆ ತುಂಬಾ ಡಿಸಪಾಯಿಂಟ್ ಆಗಿದ್ದ ನಾನು ಈ ಕೆಲಸ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಪೂಜೆ ಹೇಳಿದೆ ಈ ಎಲ್ಲ ಮಾತು ಕೇಳಿದ ಕಮಲಾ ಮತ್ತೊಮ್ಮೆ ಭಯ ಬೀಳ್ತಾಳೆ. ಈಗ ಏನೂ ಮಾತಾಡದೆ ಕಮಲಾ ಮನೆ ಕಡೆ ಹೋಗ್ತಾಳೆ. ಸೀದಾ ಮನೆಯೊಳಗಡೆ ಇತ್ತಂತ ಟಾಯ್ಲೆಟ್ ಹೋದಂತ ಕಮಲಾ ಪೂಜೆ ಹೇಳ್ತಾರೆ ತಾನು ಒಂದ್ ಕೈಯಲ್ಲಿ ಬ್ಲೇಡ್ ಹಿಡ್ಕೊಂಡು ಕೂತ್ಕೊಂತಾಳೆ. ಪೂಜೆ ಏನ್ ಮಾಡ್ಕೊಂಡಿದ್ದಾಳೋ ಅದನ್ನ ತಾನು ಮಾಡ್ಕೊಳಕ್ ಶುರು ಮಾಡ್ತಾಳೆ. ಆದ್ರೆ ಅದಕ್ಕೆ ಅವಳು ಧೈರ್ಯ ಸಾಲೋದಿಲ್ಲ. ಆ ಕ್ಷಣ ಆ ಬ್ಲೇಡ್ ನ ಕೈಯಿಂದ ಎತ್ಪಿಸಾಕ್ತಾಳೆ. ಪೂಜೆ ತನಗಾದ ಅನ್ಯಾಯದ ಬಗ್ಗೆ ನಂಗೆ ಮೊದಲೇ ಹೇಳಿದ್ಲು, ನಾನು ಅವಳು ನಮ್ದೆ ಮತ್ತೆ ಅವಳಿಗೆ ಹೊಡೆದಿದೆ ಅಂತ ಅನ್ಕೊಂತಾಳೆ. ನೆಕ್ಸ್ಟ್ ಡೇ ಪೂಜಾ ಬಳಿ ಹೋದಂತ ಕಮಲಾ ತಾನು ಮಾಡಿದಕ್ಕೆ ಸಾರಿ ಕೇಳಿ ನಾನು ನಿನ್ ನ್ಯಾಯ ಸಿಗಿಕೊಂಡು ನಾನು ನಿನ್ ಜೊತೆಲೇ ಇರ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ಸಮಯ ನಂತರ ಅರುಣ್ ಕೂಡ ಅದೇ ಹಾಸ್ಪಿಟಲ್ಗೆ ಬರ್ತಾನೆ. ಅಡ್ರೆಸ್ ಅಲ್ಲಿ ವಿಚಾರಿಸಿದ ಅರುಣ್ಗೆ ಕಮಲಾ ಆಲ್ರೆಡಿ ಪೂಜಾನ ಡಿಸ್ಚಾರ್ಜ್ ಮಾಡ್ಕೊಂಡಿರೋ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಅರುಣ್ ಪೂಜಾನ ಟ್ರೀಟ್ ಮಾಡಿದಂತ ಡಾಕ್ಟರ್ ಹತ್ರ ಹೋಗಿ ಹೀಗೆ ಕೇಳಕ್ ಶುರು ಮಾಡ್ತಾನೆ. ಮೇಡಮ್ ಪೂಜಾಳ ಕಾಯ ಮೇಲೆ ಎಷ್ಟು ದಿನ ಬೇಕಾಗುತ್ತೆ, ನಾವಿಬ್ರು ಎಷ್ಟು ದಿನ ನಂತರ ಒಂದಾಗಬಹುದು ಅಂತ ಕೇಳ್ತಾನೆ. ಆಗ ಕೋಪಗೊಂಡಂತ ಡಾಕ್ಟರ್ ಅರುಣ್ಗೆ ಬೇಗ ಶುರು ಮಾಡ್ತಾರೆ. ಆ ಕ್ಷಣ ಸೆಕ್ಯೂರಿಟಿ ಕರೆಸಿ ಅರುಣ್ ಆಚೆ ಕಳಿಸ್ತಾರೆ. ಇದಾದ ನಂತರ ಕಮಲಾ ಪೂಜಾಳನ್ನ ಒಂದು ಫಂಕ್ಷನ್ ಗೆ ರೆಡಿ ಮಾಡ್ತಾಳೆ. ಯಾಕಂದ್ರೆ ಮದುವೆ ಆದ್ಮೇಲೆ ಈ ಫಂಕ್ಷನ್ಸ್ ಎಲ್ಲ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ ಅಂತ. ಇದಾದ ನಂತರ ಕಮಲಾ ಪೂಜಾನ ಕೇಳಕ್ ಶುರು ಮಾಡ್ತಾಳೆ, ನೀನ್ ಮನ್ಸ್ ಮಾಡಿದ್ರೆ ಅವತ್ತು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಯಾಕೆ ಕೊಡ್ಲಿಲ್ಲ ಅಂತ. ಅದಕ್ಕೆ ಪೂಜಾ ಏನು ಪ್ರಯೋಜನ ಆಗುತ್ತಿಲ್ಲ ಅಂತ ಹೇಳ್ತಾಳೆ. ಆ ಕಮಲಾ ಎಲ್ಲ ಯಥಾಸ್ಥಿತಿ ಬರೋಗಂಡು ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತಾಳೆ. ಈಗ ಮನೆ ಹತ್ರ ಬಂದಂತ ಅರುಣ್ಗೆ ಮನೆ ದೊಡ್ಡವರೆಲ್ಲ ಆಚೆ ಕೂತಿರೋದು ಕಾಣುತ್ತೆ. ನನಗೆ ಇಷ್ಟ ಇಲ್ಲ ಅಂದ್ರೆ ಹೋಗಿ ಅವ್ರ ಜೊತೆ ಕುತ್ಕೊಬೇಕಾಗಿ ಬರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅರುಣ್ ಹಿಂದಿನ ಬಾಗಿಲಿಂದ ಒಳಗಡೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಡ್ಯಾನ್ಸಿಂಗು ಸಿಂಗು ಎಲ್ಲ ಭರ್ಜರಿಯಾಗಿ ನಡೀತಾ ಇರುತ್ತೆ. ಕಮಲಾ ಈಗ ಅರುಣ್ ಹಿಂದೆ ಬಾಗಿಲಿಂದ ಬಂದಿದ್ದ ನೋಡ್ತಾಳೆ. ಹಾಗೆ ಅವನ ಹತ್ರ ಹೋಗಿ ಒಂದು ಹಗ್ ಕೊಟ್ಟು ಅವನ ಕೈಗೆ ಒಂದು ದಾರನ್ ಕಟ್ತಾಳೆ. ದಾರ ಕಟ್ಟಿ ದೇವರು ಅವನನ್ನು ಅವಳಿಂದ ಕಾಪಾಡಬೇಕು ಅಂತ ಹೇಳ್ತಾಳೆ. ಅಂದ್ರೆ ಕಮಲಾಯಿಂದ. ಯಾಕಂದ್ರೆ ಪೂಜೆಗೆ ಕಮಲಾ ಆಲ್ರೆಡಿ ಮಾತು ಕೊಟ್ಟಿದ್ದಾಳೆ ಅರುಣ್ನ ಹೆಂಗಾದ್ರೂ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ. ಇದೆಲ್ಲಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದ್ ಕಡೆ ಕೂತಿದ್ದಾಗ ಕಮಲಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಶುರು ಮಾಡ್ತಾಳೆ. ಅರುಣ್ ಪೂಜಾನ ಹೆಂಗ್ ಯೂಸ್ ಮಾಡ್ಕೊಂಡಿದ್ದಾನೆ, ಯಾವ ರೀತಿ ಅಬ್ಯೂಸ್ ಮಾಡಿದ್ದಾನೆ ಅಂತ. ಆಗ ಅದೇ ಮನೆ ಹಿರಿಯರಾದ ಸುಕುಮಾರ್ ತನ್ನ ಮಗ ಅರುಣ್ಗೆ ಒಂದ್ ಸಾರಿ ಕೇಳ್ಬಿಡು ಅಂತ ಹೇಳ್ತಾನೆ. ಈ ಮಾತು ಕಮಲಾಗೆ ಒಂಚೂರು ಇಷ್ಟನೇ ಆಗೋದಿಲ್ಲ. ಇದರಿಂದ ಪೂಜೆ ಕೂಡ ಆಶ್ಚರ್ಯ ಆಗುತ್ತೆ. ತನ್ನದೇ ಮಗನ ವಿರುದ್ಧ ಸರಿಯಾಗಿ ನಿರ್ಧಾರ ತಗೊಳ್ತಿದ್ದಕ್ಕೆ ಸುಕುಮಾರ್ ಮೇಲೆ ಕೂಡ ಬೇಜಾರು ಮಾಡ್ಕೊಂತಾಳೆ ಕಮಲಾ. ಇವ್ರು ನಾವು ಎಷ್ಟೇ ಹೇಳಿದ್ರು ಇವ್ರ ಮಗನ ಪರವಾಗಿ ನಿಂತ್ಕೊಂತಾರೆ, ಅವನ ವಿರುದ್ಧ ಇವ್ರು ಯಾವತ್ತೂ ನಿಂತ್ಕೊಂಡಿಲ್ಲ ಅಂತ ಕಮಲಾ ಅರ್ಥ ಮಾಡ್ಕೊಂತಾಳೆ. ಈಗ ಹೆಣ್ಮಕ್ಳು ಮನೆ ಹೊರಗಡೆ ಹೋದಾಗ ಸುರಕ್ಷತೆ ಇಲ್ಲ ಅಂತಂದ್ರೆ ನಂಬೋದು, ಮನೆ ಒಳಗಡೆ ಹಿಂಗಾದ್ರೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಕುಮಾರ್ ಹತ್ರ ಬಂದಂತ ಕಮಲಾ ಮತ್ತೊಮ್ಮೆ ಅದೇ ವಿಚಾರ ಹೇಳಕ್ ಶುರು ಮಾಡ್ತಾಳೆ. ನೀವು ಇದನ್ನೇ ಮುಂದುವರಿಸಬೇಕಂತಿದ್ರೆ ಈ ಮನೆ ಒಳಗಡೆ ಇರಂಗಿಲ್ಲ, ಆ ರೀತಿ ಏನಾದ್ರು ಮಾಡ್ಬೇಕಂದ್ರೆ ನೀವು ಹೊರಗಡೆಯಿಂದ ಮಾಡ್ಬೇಕು ಅಂತ ಸುಕುಮಾರ್ ಹೇಳ್ತಾರೆ. ಆಗ ಪೂಜಾ ಬೆಂಕಿ ಮಧ್ಯೆ ಕಮಲನ ಮನೆಯಿಂದ ಆಚೆ ಕಳಿಸ್ತಾರೆ. ಕಮಲಾಳ ಗಂಡ ಇದನ್ನ ತಡೆಯಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವ್ರ ಅಪ್ಪ ಬಿಡೋದಿಲ್ಲ. ಈ 3 ಜನ ಮತ್ತೆ ಹೊರಟೋಗ್ತಾರೆ. ಇವ್ರು ಬರ್ತಾರೆ ಅಂತ ಅಲ್ಲೇ ವೇಟ್ ಮಾಡ್ತಾ ಕೂತಿರ್ತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ಈ 3 ಜನ ರಿಟರ್ನ್ ಬಂದು ಕಮಲಾ ಸುಕುಮಾರ್ ಹತ್ರ ಹೋಗಿ ಅವನ ಪಾದದಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಆಗ ಸುಕುಮಾರ್ಗೆ ತುಂಬಾನೇ ಖುಷಿ ಆಗುತ್ತೆ. ಓ ನನ್ನ ಸೊಸೆ ಚೇಂಜ್ ಆಗ್ಬಿಟ್ಟಿದ್ದಾಳೆ, ನನ್ನ ಮಾತಿಗೆ ಬಗ್ಗಿದ್ದಾಳೆ ಅಂತ. ಆಗ ಕಮಲಾ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ದು ಆಶೀರ್ವಾದಕ್ಕೋಸ್ಕರ, ಕ್ಷಮೆಗಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಕಮಲಾ ಪಿಂಕಿ ಪೂಜಾ ಕಮಲಾಳ ತಾತ ಮನೆಗೆ ಬರ್ತಾರೆ. ಕಮಲಾಳ ತಾತ ಕೂಡ ಲಾಯರ್. ಆ ಕಮಲಾ ಪೂಜೆಗಂತ ಅಷ್ಟು ಅನ್ಯಾಯನ ಹೇಳಕ್ ಶುರು ಮಾಡ್ತಾಳೆ. ಆಗ ಅವ್ರ ತಾತ ಈ ವಿಚಾರಕ್ಕೆ ಅಂತ ಕಾನೂನು ಏನು ಇಲ್ಲ, ಆದ್ರೆ ವರದಕ್ಷಿಣೆ ಸಂಬಂಧಪಟ್ಟ ಒಂದು ಕಾನೂನು ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಈ ಕೇಸ್ಗೆ ಅನುಕೂಲವಾಗಿರುತ್ತೆ ಅಂತ ಕೂಡ ಅವರು ಹೇಳ್ತಾರೆ. ಈ ಕೇಸನ್ನ ವರದಕ್ಷಿಣೆ ಕೇಸಾಗಿ ಬುಕ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಕಮಲಾಗಿ ಈ ತರ ಕೇಸ್ ಇಷ್ಟ ಇರೋದಿಲ್ಲ. ಕಮಲಾ ಪೂಜೆಗೆ ನಿಜವಾಗ್ಲೂ ಕೇಸ್ ಮಾಡ್ಬೇಕಂದ್ರೆ ಯಾವ್ದು ಕಾನೂನು ಮೊಕದ್ದಮೆನೇ ಇಲ್ಲ. ಆದ್ರೆ ನಾವು ಅರುಣಿಗೆ ಶಿಕ್ಷೆ ಕೊಡಿಸ್ಬೇಕಂದ್ರೆ ಒಂದು ಸುಳ್ಳು ಸಾಕ್ಷಿ ಆದ್ರೂ ಸೃಷ್ಟಿ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅದೇ ದಿನ ಸಂಜೆ ಕಮಲಾಳ ಅಜ್ಜ ಈ ಕೇಸ್ ಬುಕ್ ಆಗೋದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂತಾರೆ.
ಆದ್ರೆ ಕಮಲಾಗೆ ಇದ್ಯಾವ್ದು ಇಷ್ಟ ಇರೋದಿಲ್ಲ. ಒಂದು ಸುಳ್ಳು ಕೇಸಾಗಿ ಅವ್ನ್ ಸಿಕ್ಕಾಕ್ಸ್ಬೇಕಾ, ಇರೋ ನಿಜ ಸಂಗತಿ ಹೇಳಿ ಅವ್ನ್ ಸಿಕ್ಕಾಕ್ಸ್ಬೇಕು ಅಂತ ಕಮಲಾ ಹೇಳ್ತಾಳೆ. ಆಗ ಪೂಜಾ ಡಾಕ್ಯುಮೆಂಟ್ಸ್ ಏನಾಗ್ಬೇಕು ಅಷ್ಟರಲ್ಲಿ ಕಮಲಾ ಅವ್ನ್ ಕಿತ್ಕೊಂಡು ಹೋಗಿ ಬೆಂಕಿಯಲ್ಲಿ ಸುಟ್ಟಾಕ್ತಾಳೆ. ಇದನ್ನೆಲ್ಲ ನೋಡಿದಂತ ಪೂಜೆಗೆ ಮತ್ತೆ ತುಂಬಾ ಬೇಜಾರಾಗುತ್ತೆ. ಕಮಲಾ ಅವ್ರ ತಾತ ಪೂಜೆಗೆ ಹೀಗೆ ಹೇಳ್ತಾರೆ, ಇನ್ ಕೇಸ್ ನ ಆನ್ಲೈನ್ ಅಲ್ಲಿ ಕೂಡ ಆಗ್ಬೋದು, ಆಗ ಕೂಡ ಕೇಸ್ ಬುಕ್ ಆಗುತ್ತೆ ಅಂತ. ಇವ್ರ ಮಾತುಗಳನ್ನ ಕಮಲಾ ದೂರದಲ್ಲಿ ಕೇಳಿಸ್ಕೊಂತಾ ಇರ್ತಾಳೆ. ಆನ್ಲೈನ್ ಅಲ್ಲಿ ಕೇಸ್ ಬುಕ್ ಆಗಿದ್ದ ಕಾರಣ ಪೊಲೀಸರು ಬಂದು ಸುಕುಮಾರ್ ಫೆಮ್ ನ ಅರೆಸ್ಟ್ ಮಾಡ್ತಾರೆ. ಬಟ್ ಆನ್ ದ ಸ್ಪಾಟ್ ಲಾಯರ್ ಬಂದು ಇವ್ರಿಗೆ ಜಾಮೀನ್ ಕೊಡ್ತಾರೆ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಕಮಲಾನೇ ಆಲ್ರೆಡಿ ಅವ್ರ ಮಾವ ಅತ್ತೆನ ಕಾಪಾಡೋದಕ್ಕೆ ಅವ್ರ ಮನೆಗೆ ಫೋನ್ ಮಾಡಿ ನಡೆದ ಘಟನೆ ಎಲ್ಲ ಹೇಳಿರ್ತಾಳೆ. ಇದಾದ ನಂತರ ಕಮಲಾಳ ತಾತ ಸುಕುಮಾರ್ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ಅವನು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ, ಅವ್ನ್ ಗೊತ್ತಿದೆ ಯಾರಾದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಜಗಳ ಮಾಡ್ಬೇಕು ಅಂತ. ಇದಾದ ನಂತರ ಸೀನ್ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಈಗ ಸುಕುಮಾರ್ ತನ್ನ ಇಬ್ರು ಗಂಡ್ಮಕ್ಳ ಜೊತೆ ಎಲ್ಗೋ ಹೋಗ್ತಾರೆ ನಾವು ನೋಡ್ತೀವಿ. ಈಗ ಸುಕುಮಾರ್ ಈ ರೀತಿ ಹೇಳ್ತಾನೆ, ಕಾರಣ ಪೂಜಾರ ಮನೆ ಕಡೆ ತಿರ್ಸು ಅಂತ. ಪೂಜಾಳ ಮನೆಗೆ ಬಂದಂತ ಸುಕುಮಾರ್ ಪೂಜಾಳ ತಂದೆಗೆ ಈ ರೀತಿ ಹೇಳಕ್ ಶುರು ಮಾಡ್ತಾನೆ, ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೇಕು, ದಯವಿಟ್ಟು ಎಲ್ಲರೂ ಹೊರಗಡೆ ಕಳಿಸಿ ಅಂತ ಹೇಳ್ತಾನೆ. ಆಗ ಪೂಜಾಳ ತಂದೆ ಏನ್ ಮಾತಾಡ್ಬೇಕು ಅಂತ ಕೇಳಿದಾಗ ನನ್ನಿಬ್ರು ಸೊಸೆಗಳು ಮತ್ತೆ ಹಿಂತಿರುಗಿ ಬರ್ಬೇಕು, ಅವ್ರ ಪಾದಗಳು ಮುಟ್ಟಿ ನಾನು ಸಾರಿ ಕೇಳ್ಬೇಕಂತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಪೂಜಾಳ ತಂದೆ ಆಲ್ರೆಡಿ ನಾನು ಎಲ್ಲ ಪ್ರಯತ್ನ ಮಾಡಿದ್ನಿ, ಅವ್ರ ಹಿಂದೆ ಬರಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸುಕುಮಾರ್ ಬರೀ ಪ್ರಯತ್ನಿಸಲ್ಲ, ಬೇರೆ ಇನ್ಯಾದ್ರೂ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾನೆ. ಪೂಜಾಳ ತಂದೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಈಗ ನೀವು ಹೆಚ್ಚೇನೋ ಮಾಡ್ಬೇಡಿ, ನಿನ್ನೆ ಮಂತ್ರಿಗಳನ್ನ ನೀರಲ್ಲಿ ಕರಗಿಸ್ಕೊಂಡು ಕುಡಿದ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಪೂಜಾಳ ತಂದೆ ಇದು ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಮಾಡ್ಬೇಕಾಗಿ ಬರುತ್ತೆ. ಈಗ ಸೀನ್ ಲಕ್ನೋದ ಹಾಸ್ಪಿಟಲ್ಗೆ ಶಿಫ್ಟ್ ಆಗುತ್ತೆ. ಈಗ ಕಮಲಾ ಮತ್ತೆ ಪೂಜಾ ನೇರ ಹಾಸ್ಪಿಟಲ್ಗೆ ಹೋಗ್ತಾರೆ. ಈಗ ಪೂಜಾ ತನ್ನ ತಂದೆ ಸ್ಥಿತಿ ನೋಡಿ ತುಂಬಾ ಅಳಕ್ ಶುರು ಮಾಡ್ತಾಳೆ. ಈಗ ಪೂಜಾಳ ತಂದೆ ಎಮೋಷನಲ್ ಆಗಿ ನಿಮ್ಮ ಮತ್ತೆ ಮನೆಗೆ ಹೋಗು ಅಂತ ಹೇಳ್ತಾರೆ. ಆಗ ಅರುಣ್ ಕೂಡ ಪೂಜಾಳನ್ನು ಕರೀತಾನೆ. ಇದಾದ್ಮೇಲೆ ಮತ್ತೆ ಪೂಜಾಳ ಸಾರಿ ಕೂಡ ಹೇಳ್ತಾನೆ. ಇಂಥದ ಟೈಮ್ ಕೈಸಿದ ಸುಕುಮಾರ್ ಕೂಡ ಈ ವಿಚಾರದ ಮಧ್ಯ ಪ್ರವೇಶ ಮಾಡ್ತಾನೆ. ಈಗ ಪೂಜೆಗೆ ರಿಟರ್ನ್ ಅದೇ ಮನೆಗೆ ಹೋಗಿ ಇಷ್ಟ ಇಲ್ಲ ಅಂದ್ರೂ ಹೋಗ್ಬೇಕಾಗಿ ಬರುತ್ತೆ. ಇದಾಗಿ ನೆಕ್ಸ್ಟ್ ಸುಕುಮಾರ್ ಮನೇಲಿ ಒಂದು ಮೀಟಿಂಗ್ ಕರೀತಾನೆ. ಆದ್ರೆ ಕಮಲಾ ಮತ್ತೆ ಪೂಜೆಗೆ ಯಾವ್ದು ಇಷ್ಟನೇ ಇರೋದಿಲ್ಲ. ಆಗ ಅರುಣ್ ಮನೆಗೆಲ್ಲ ಸ್ವೀಟ್ಸ್ ತಂದು ಎರಡು ಅಂತ ಇರ್ತಾರೆ. ಅವ್ನು ಹಾಗೆ ಕಮಲಾ ಹತ್ರ ಬಂದಾಗ ತನ್ನ ಎಲ್ಲಾ ಕುಂದು ಕೋರ್ತೆಗಳು ಬಿಡೋ ಟೈಮ್ ಬಂದಿದೆ ಅಂತ ಹೇಳ್ತಾಳೆ. ಆ ಕ್ಷಣದಲ್ಲೇ ವಿನಯ್ ಕಮಲಾನ ಪಕ್ಕಕ್ಕೆ ಕರೆದು ಇಬ್ರು ಇನ್ಮೇಲೆ ಬೇರೆ ಕಡೆ ವಾಸ ಮಾಡೋಣ ಅಂತ ಹೇಳ್ತಾರೆ. ಆಗ ಅರುಣ್ ಪೂಜೆ ಜೊತೆ ಮಾತಾಡ್ಲಿಕ್ಕೆ ಹೋದಾಗ ಕಮಲಾ ಒಂದು ಪೂಜೆಯನ್ನು ಕರ್ಕೊಂಡು ಹೋಗ್ತಾಳೆ. ತುಂಬಾನೇ ಅಪ್ರೂವ್ ಮಾತಾಡುವಂತ ಕಮಲಾಳ ಅಜ್ಜಿ ಈಗ ಮಾತಾಡೋದು ಶುರು ಮಾಡ್ತಾಳೆ. ಮರುದಿನ ಕಮಲಾಳ ಅತ್ತೆ ಯಾವ್ದೋ ಒಂದು ಧಾರ್ಮಿಕ ಪಟ್ಟಣದ ಬಗ್ಗೆ ಒಂದು ಫಂಕ್ಷನ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಈಗ ಕಮಲಾ ಕೇವಲ 2 ದೇವತೆಗಳ ಬಗ್ಗೆ ಪ್ರದರ್ಶನ ನೀಡ್ತಾ ಇರ್ತಾಳೆ. ಇದ್ರ ಬಗ್ಗೆ ಕೇಳಿದಾಗ ಕಮಲಾ ಇದ್ರ ಬಗ್ಗೆ ಹೇಳಕ್ ಶುರು ಮಾಡ್ತಾಳೆ. ಮಕ್ಕಳನ್ನು ತಾಯಂದಿರ ಹೆಸರಿನಲ್ಲಿ ಗುರುತು ಹಿಡಿಯುತ್ತಿದ್ದ ಕಾಲ ಅದು. ಇದಲ್ಲದೆ ಮಹಿಳೆಯ ಮೇಲೆ ಕೈ ಹಾಕಲು ಧೈರ್ಯ ಮಾಡಿದ ಯಾರಾದರೂ ಸಂಭವಿಸಿದ ಅದೃಷ್ಟವನ್ನು ರಾವಣ ಸ್ವತಃ ಉತ್ತಮವಾಗಿ ವಿವರಿಸುತ್ತಾನೆ ಅಂತ ಹೇಳಿ ಈ ಕತೆ ತಾನು ಕಣ್ಣಾರೆ ಕಂಡಂತ ಕತೆ ಅಂತ ಹೇಳ್ಬಿಡ್ತಾಳೆ. ಯಾಕಂದ್ರೆ ಈ ಕತೆ ಪೂಜಾಳತೆ ಕತೆ ಆಗಿದೆ. ಕತೆ ಕೇಳ್ತಿದ್ದಂತ ಸುಕುಮಾರ್ ಮತ್ತೆ ಅರುಣ್ಗೆ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಅವ್ರು ಮೊದ್ಲೇ ಮನೇಲಿ ಹೇಳಿದ್ರು ಮನೆ ವಿಚಾರ ಆಚೆ ಹೋಗಂಗಿಲ್ಲ ಅಂತ. ಬಟ್ ಇವ್ರು ಫಂಕ್ಷನ್ ಅಲ್ಲಿ ನಮ್ಮ ಬಗ್ಗೆ ಎಲ್ಲ ಹೇಳ್ತಾ ಇದಾರೆ ಅಂತ ಅವ್ರು ತುಂಬಾನೇ ಭಯ ಬಿಡ್ತಾರೆ. ಈಗ ಅದೇ ಕ್ಷಣ ಮುಂದೆ ಬಂದಂತ ಪೂಜಾ ತನ್ನ ಜೀವನದಲ್ಲಿ ನಡೆದಂತ ಅಷ್ಟು ಕಡಿಮೆ ಹೇಳಕ್ ಶುರು ಮಾಡ್ತಾಳೆ. ಇದನ್ನೆಲ್ಲ ಕೇಳ್ತಿದ್ದ ಅರುಣ್ಗೆ ಕೋಪ ಬಂದ್ರೆ ಸುಕುಮಾರ್ ಪೂಜೆಗೆ ಇಲ್ಲಿಂದ ಹೋಗೋದು ಬೈತಾನೆ. ಅದೇ ಕ್ಷಣ ಕಮಲಾ ಎದ್ದು ಇಡೀ ಸಭೆಗೆ ಸವಾಲಾಗ್ತಾಳೆ. ಅದೇನಂತಂದ್ರೆ ಎಂದಿಗೂ ಬಲವಂತ ಅಥವಾ ದೊಡ್ಡಜನ ಆಗಿರೋ ಹೆಣ್ಮಕ್ಳು ಮಾತ್ರ ಇಲ್ಲಿಂದ ಹೋಗ್ಬೋದು ಅಂತ. ಈ ಮಾತು ಕೇಳ್ತಿದ್ದಂಗೆ ಅಲ್ಲಿದ್ದಂತೆ ಹೆಂಗಸರೆಲ್ಲ ಪೂಜೆ ಜೊತೆ ಬಂದು ನಿಂತ್ಕೊಂತಾರೆ. ಅದೇ ಕೋಪದಲ್ಲಿದ್ದಂತ ಅರುಣ್ ಪೂಜಾ ಮೇಲೆ ಕೈ ಶುರು ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲಿದ್ದಂತ ಕಮಲಾ ಇವನನ್ನ ತಡೆದು ಅವನ್ ಕೆನೆಗೆ ಸರಿಯಾಗಿ ಬಂದ್ಬಿಡ್ತಾಳೆ. ಇದಾದ್ಮೇಲೆ ಹೇಳ್ತಾಳೆ, ನೀನ್ ಇವಳು ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು. ಆಗ ಅವನು ಪೂಜಾಳ ಕಾಲಕ್ಕೆ ಬೀಳಕ್ ಹೋಗ್ತಾನೆ. ಆಗ ಪೂಜಾ ಅವನ್ನ ಕ್ಷಮಿಸಿರ ಅಲ್ಲಿಂದ ಹೊರಟೋಗ್ತಾಳೆ. ಪೂಜಾ ಮಾತ್ರ ಅಲ್ಲ, ಆ ಸ್ಥಾನದಲ್ಲಿ ಯಾರಿದ್ರು ಕ್ಷಮಿಸೋದಿಲ್ಲ. ಕಮಲಾ ಈ ರೀತಿ ಯಾಕೆ ಮಾಡ್ಲು ಅಂದ್ರೆ ಪೂಜಾಳಿಗೆ ಕಾನೂನು ಪ್ರಕಾರವಾಗಿ ನ್ಯಾಯ ಕೊಡ್ಸಕ್ ಆಗೋದಿಲ್ಲ. ಅದಕ್ಕೆ ನಾನಾ ಕಾರಣಗಳು ಅಡ್ಡ ಬರ್ತವೆ. ಅದಕ್ಕೋಸ್ಕರ ಕಮಲಾ ಪೂಜೆಗೆ ಹೆಂಗಾದ್ರೂ ನ್ಯಾಯ ಕೊಡಿಸ್ಬೇಕು ಅಂತ ಈಗ ಬಹಿರಂಗವಾಗಿ ಅವನಿಗೆ ಶಿಕ್ಷೆ ಕೊಡಿಸ್ತಾಳೆ. ಇಲ್ಲಿಗೆ ಈ ವೆಬ್ ಸೀರೀಸ್ ಮುಗಿಯುತ್ತೆ. ಈ ಕತೆ ಕೇಳ್ತಾ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.